ಡೇ ಟು ಡೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಪುದುವೆಟ್ಟು. ನಮ್ಮ ಕರಾವಳಿಯ ಅನೇಕ ಮಂದಿ ಬ್ಯೂಟಿ ಪೇಜೆಂಟ್ ಇಂಡಸ್ಟ್ರಿಯಲ್ಲಿ ಇತಿಹಾಸವನ್ನು ಬರೆದವರು. ಇದೇ ಹಾದಿಯಲ್ಲಿ ಸಾಗ್ತಾ ಇರುವವರು ನಮ್ಮ ಕರಾವಳಿಯ ಉದಯೋನ್ಮುಖ ಪ್ರತಿಭೆ ನಿಶಾಲಿ ಕುಂದರ್. ಇವರು ದೆಹಲಿಯಲ್ಲಿ ಇತ್ತೀಚೆಗೆ ನಡೆದಂತಹ ಮಿಸ್ ಇಂಡಿಯಾ ಪ್ರೈಡ್ ಆಫ್ ಇಂಡಿಯಾ ಕ್ರೌನನ್ನು ತನ್ನ ಮುಡಿಗೇರಿಸಿಕೊಂಡವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. Welcome to the show, Nishali. Thank you, ma'am. Thank you so much. How are you? I'm good. How are you? I'm good. ನಿಶಾಲಿ, ನಾನು ಈಗಾಗಲೇ ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಟ್ಟೆ, ಆದರೆ ಕಂಪ್ಲೀಟ್ ಆಗಿ ನೀವು ಎಲ್ಲಿಯವರು, ಮೂಲತಃ ಎಲ್ಲಿಯವರು, ಮತ್ತು ವಾಟ್ ಆರ್ ಯು ಡೂಯಿಂಗ್ ನಾವು? Basically from Kundapura in Udupi. ನನ್ನ ಅಪ್ಪ ಅಮ್ಮ ಇಬ್ಬರು ಸಹ ಕುಂದಾಪುರದವರೇ. And I'm doing my master's right now, journalism and mass communication in St. Aloysius. Okay. I'm also a model, director, radio jockey and content writer as well. ಬಹಳಷ್ಟು ಪ್ರತಿಭೆಗಳನ್ನು ತಮ್ಮೊಳಗೆ ಒದಗಿಸ್ಕೊಂಡವರು ಅಂತೇಳಿ ಹೇಳ್ಬೋದು. ಈ ಕ್ಷೇತ್ರಕ್ಕೆ ಬರಬೇಕು ಹೇಳುವಂತಹ ಇಂಟ್ರೆಸ್ಟ್ ನಿಮ್ಗೆ ಬಂದಿರೋದು ಯಾವಾಗ? ಆ್ಯಕ್ಚುಲಿ ಜಾಸ್ತಿ ಟೈಮ್ ಆಗಿಲ್ಲ ಮಾಡಲಿಂಗ್ ಇಂಡಸ್ಟ್ರಿಗೆ ಸೇರಿ ಅವ್ರ ಫ್ಯಾಷನ್ ಇಂಡಸ್ಟ್ರಿ. ಇಟ್ಸ್ ಬೀನ್ 1.5 years. ಓಕೆ. ಸೊ ಐ ಬಿಲಾಂಗ್ ಟು ಅ ಮುಗೋವೀರ ಕಮ್ಯುನಿಟಿ. ಸೊ ಪ್ರತಿ ವರ್ಷ ಒಂದು ಆ್ಯನ್ಯುವಲ್ ಮೀಟ್ ಇರ್ತದೆ ಬ್ಯಾಂಗ್ಳೂರಲ್ಲಿ. ಸೊ ದಿಸ್ ಟೈಮ್ ಇಟ್ ವಾಸ್ 50th year. ಐ ಮೀನ್ ಲಾಸ್ಟ್ ಇಯರ್ ಇನ್ 2024 ಡಿಸೆಂಬರ್. ಸೊ ದ್ಯಾಟ್ ಟೈಮ್ ಯೂತ್ಸ್ಗೋಸ್ಕರನೇ ಈವೆಂಟ್ಸ್ ಎಲ್ಲ ಮಾಡಿದರು. ಸೊ ದ್ಯಾಟ್ ಈಸ್ ವೇರ್ ಇಟ್ ಸ್ಟಾರ್ಟೆಡ್ ದೇರ್. ಐ ಜಾಯಿನ್ ಮಾಡಲಿಂಗ್. ದಟ್ ವಾಸ್ ಮೈ ಫಸ್ಟ್ ರ್ಯಾಂಪ್ ವಾಕ್. ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅದುವರೆಗೂ. ಲೈಕ್ ಐ ಡಿಂಟ್ ಇವನ್ ಹ್ಯಾವ್ ಅ ಕ್ಲೂ ಲೈಕ್ ಐ ಕ್ಯಾನ್ ಗೆಟ್ ಇನ್ ಟು ದಿಸ್ ಫೀಲ್ಡ್ ಅಂತ. ಐ ಜಸ್ಟ್ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಐ ಡಿಡ್ ನಾಟ್ ವಿನ್ ದೇರ್. It was completely a new go. But just because I didn't win there, I had that hunger for the crown. Okay. So that is where I was like, okay, let's give it more try. I need a crown. ಓಕೆ. ಮುಗವೀರ ಕಮ್ಯುನಿಟಿಯ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಯಿತು. ಅಲ್ಲಿ ನಿಮಗೆ ಏನು ಕಿರೀಟ ಸಿಕ್ಕಲಿಲ್ಲ ಹೇಳುವಂತಹ ಬೇಜಾರಿತ್ತು. ಓಕೆ. ಆದ ನಂತರ ನೀವು ಯಾವ ಸ್ಟೆಪ್ ತೊಗೊಂಡ್ರಿ? ಅದಾದ ನಂತರ ಮಿಸ್ ಮ್ಯಾಂಗ್ಳೂರ್ ವುಮೆನ್ಸ್ ಡೇ ಸ್ಪೆಷಲ್ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ರು ಫ್ರಮ್ KMC ಹಾಸ್ಪಿಟಲ್. ಸೊ ದಟ್ ಈಸ್ ವೇರ್ ಐ ಗೇವ್ ಮೈ ಸೆಕೆಂಡ್ ಗೋ ಆ್ಯಂಡ್ ಐ ವನ್ ಫಸ್ಟ್ ಪ್ಲೇಸ್ ಇನ್ ದ್ಯಾಟ್. ಓಕೆ. 2025 ಇಯರಲ್ಲಿ ನೀವು ಎರಡು ವಿಭಿನ್ನವಾಗಿ ನಿಮ್ಮನ್ನೇ ನೀವು ನೋಡಿರ್ತೀರ. ಯಾಕಂತೇಳಿ ಹೇಳಿದರೆ, ಒಂದು ಸಾಮಾನ್ಯವಾದ ನಿಶಾಲಿ ಆಗಿರ್ಬೋದು, ಮತ್ತೊಂದು ಪ್ರೈಡ್ ಮಿಸ್ ಇಂಡಿಯಾ ಗೆದ್ದಂತಹ ನಿಶಾಲಿ ಆಗಿರ್ಬೋದು. ಹೇಗೆ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದಿತ್ತು? ತುಂಬ ಚೇಂಜಸ್ ಇದೆ ಬಿಕಾಸ್ 2025 ಆಸ್ ಯು ಸೆಡ್ ಇಟ್ ಹ್ಯಾಸ್ ಬೀನ್ ಅ ಸ್ಪೆಷಲ್ ಇಯರ್ ಫಾರ್ ಮೀ. ಕಂಟಿನ್ಯೂಸ್ 3 pageants ಪಾರ್ಟಿಸಿಪೇಟ್ ಮಾಡಿದ್ದೆ ಆ್ಯಂಡ್ ಐ ವನ್ ಇನ್ ಆಲ್ 3 pageants. ಆ್ಯಂಡ್ ಚೇಂಜಸ್ ವಾಟ್ ಐ ನೋಟಿಸ್ ಇನ್ ಮೈ ಸೆಲ್ಫ್ ಇಸ್, ಮುಂಚೆ ವಿನ್ ಆಗೋದು ಒಂದು ಸೆಲೆಬ್ರೇಷನ್ ಆಗಿತ್ತು ನನಗೆ. ಬಟ್ ಆಫ್ಟರ್ ವಿನ್ನಿಂಗ್ ಪ್ರೈಡ್ ಮಿಸ್ ಇಂಡಿಯಾ ಐ ರಿಯಲೈಸ್ ದಟ್ ಇಟ್ಸ್ ನಾಟ್ ಅಬೌಟ್ ಸೆಲೆಬ್ರೇಷನ್ ಆರ್ ಜಾಯ್. ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಕಂಟಿನ್ಯೂ the legacy of that pageant for one next year, next ಒಂದು ವಿನ್ನರ್ ಬರೋವರೆಗೂ. ಓಕೆ. ನೀವು ಮಾತಾಡ್ತಾ ಇರುವಾಗ ಹೇಳಿದ್ರಿ 3 ಕ್ರೌನನ್ನು ವಿನ್ ಆಗಿದ್ದೀನಿ ಅಂತೇಳಿ ಹೇಳಿ. ಮಿಡ್ಲಲ್ಲಿ ಯಾವುದು ಅಂತ ನಮಗೆ ಗೊತ್ತಾಗಿಲ್ಲ. ಸೊ ಫಸ್ಟ್ ಕ್ರೌನ್ ನಾನು ವಿನ್ ಆಗಿದ್ದು ಮಿಸ್ ಮ್ಯಾಂಗ್ಳೂರ್. ಓಕೆ. ಅದಾದಮೇಲೆ ಡೈರೆಕ್ಟ್ ಪ್ರೈಡ್ ಮಿಸ್ ಇಂಡಿಯಾಗೆ ಅಪ್ಲೈ ಮಾಡಿದ್ದೆ ನಾನು. ಓಕೆ. ಸೊ ದೇರ್ ನೀವು ಸ್ಟೇಜ್ ವೈಸ್ ಹೋಗಬೇಕು. ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೆಲೆಕ್ಷನ್ ಆಗುತ್ತೆ. ಇಡೀ ಮ್ಯಾಂಗ್ಳೂರ್ ಅಥವಾ ಉಡುಪಿಯಲ್ಲಿ ಯು ಹ್ಯಾವ್ ಟು ವಿನ್. ಸೊ ಐ ಆಲ್ರೆಡಿ ಡಿಡ್ ದಟ್. ಆ್ಯಂಡ್ ಇಡೀ ಸ್ಟೇಟಲ್ಲಿ ದೇರ್ ಆರ್ ಲೈಕ್ ಅರೌಂಡ್ 25 ಫೈನಲಿಸ್ಟ್. ಅದರಲ್ಲಿ ಯು ಹ್ಯಾವ್ ಟು ಬಿ ದ ಒನ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಇನ್ ನ್ಯಾಷನಲ್ ಸ್ಟೇಜ್. ಸೊ ದೇರ್ ಐ ಹ್ಯಾಡ್ ವಿನ್ ಮಿಸ್ ಕರ್ನಾಟಕ ಟೈಟಲ್. So that was my second crown. So after winning that, I represented Karnataka in a national level platform. ಓಕೆ. ಈಗ ನೀವು ಫಸ್ಟ್ ಏನು ರ್ಯಾಂಪ್ ವಾಕ್ ಮಾಡಿದಾಗ ಇರ್ಬೋದು, ಏನೂ ಗೊತ್ತಿಲ್ಲ, ಕಂಪ್ಲೀಟ್ಲಿ ರಾ ಆಗಿರ್ತೀರ. ಮತ್ತೆ ಅದನ್ನು ನೀವು ಹೇಗೆ ಚೇಂಜಸ್ ಮಾಡ್ಕೊಂಡ್ರಾ? ಮತ್ತು ನಿಮ್ಮ ಗೈಡ್ ಯಾರಾಗಿದ್ರು? ಫಸ್ಟ್ ರ್ಯಾಂಪ್ ವಾಕ್ ವಾಸ್ ಕಂಪ್ಲೀಟ್ಲಿ ಕಂಪ್ಲೀಟ್ ಬಿಗಿನರ್ಸ್ ವರ್ಕ್ ಇತ್ತು ನಂದು. ಐ ಹ್ಯಾಡ್ ನೋ ಪ್ರಾಪರ್ ಟ್ರೈನಿಂಗ್ ಆರ್ ಎನಿಥಿಂಗ್. ಜಸ್ಟ್ 3 days ಗ್ರೂಮಿಂಗ್ ಇತ್ತು ಬೈ ದ ಆರ್ಗನೈಸೇಷನ್ ಇಟ್ ಸೆಲ್ಫ್. ಆ್ಯಂಡ್ ದೆನ್ till my nationals I actually did not take any training or anything, just videos ನೋಡ್ತಿದ್ದೆ and I had that work inbuilt. So I didn't feel like owning a groomer or anything. ನಾನೇ ಟ್ರೈನ್ ಮಾಡ್ತಿದ್ದೆ ನನ್ನನ್ನು.
ನಾನು ಇಲ್ಲಿ ಮಂಗಳೂರಲ್ಲಿ ಒಬ್ಬಳೇ ಇರೋದಾ, ಸೊ ಮನೆ ಫುಲ್ ಖಾಲಿ ಇರ್ತಿತ್ತು. ಐ ಯೂಸ್ ಟು ಯೂಸ್ ಮೈ ಹೋಮ್ ಆಸ್ ಮೈ ರನ್ವೇ ಪ್ರಾಕ್ಟಿಸ್ ಗ್ರೌಂಡ್. And then after continuous practice, I made it till finals. And after winning, I hired I took a trainer. Delhi ali Arnish anta Miss Universe organization ಅಲ್ಲಿ ಇದ್ದಾರೆ. So he trains me now. ಈ ಪೀಜೆಂಟ್ ಆಗಬೇಕು ಅಂತೇಳಿ ಹೇಳಿದರೆ ಸಾಮಾನ್ಯವಾಗಿ ಏನು ಗ್ರೂಮಿಂಗ್, ಸ್ಕೌಟಿಂಗ್ ತುಂಬ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಯಾವ ಥರ ಬದಲಾವಣೆ ಮಾಡ್ಕೊಂಡು ಬಂದ್ರಾ ಇದಕ್ಕೆ? ಪ್ಯಾಜೆಂಟ್ ಅಂತ ಬಂದಾಗ ಇನ್ ಮಾಡಲಿಂಗ್ ಇಂಡಸ್ಟ್ರಿ 2 ಡಿಫ್ರೆಂಟ್ ವಾಕ್ ಇದೆ. ಒಂದು ಪ್ಯಾಜೆಂಟ್ ವಾಕ್ ವಿಚ್ ಇಸ್ ಕ್ಯಾಟ್ ವಾಕ್, ಇನ್ನೊಂದು ರನ್ವೇ ಮಾಡೆಲ್ಸ್ ಲೈಕ್ ಡಿಸೈನರ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ನೋಡಿ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಹಾರ್ಸ್ ವಾಕ್ ಸಿಮಿಲರ್ ಬರುತ್ತೆ. ಇಫ್ ಯು ಮಿಕ್ಸ್ ಬೋತ್ ಆಫ್ ದಿಸ್ ಯು ಕ್ಯಾನ್ ಸರ್ವೈವ್. ಓಕೆ. In pageant industry you have to be more lively, you know, you have to show yourself, whereas in runway you just have to show the clothes, you just have to have a very poker face kind of a thing. So grooming kinda jaasti niಮಗೆ research ಬೇಕಾಗಿರುತ್ತೆ, because in this generation there is a lot of scam happening. ಎಷ್ಟೊಂದು pageant organization ಇದೆ, like you pay us ಇಷ್ಟು ಹಣ ಕೊಡಿ, you can lead a lot in life, you can win crowns, and then they manipulate you in that way. So you have to be very careful. Fact checking ಇರಲೇಬೇಕು before you get into any industry. ನಿಜ, ಇದು ಬಹಳಷ್ಟು ಹೆಣ್ಮಕ್ಳಿಗೇನು ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತೇಳಿ ಹೇಳ್ತಾ ಇರುವಂತಹ ಕನಸು ಕಂಡವರಿಗೆ ಇದೊಂದು ನಿಜವಾಗಿ ಒಳ್ಳೆ ಮೆಸೇಜ್ ಅಂತೇಳಿ ಹೇಳ್ಬೋದು. ನಿಮಗೂ ಕೂಡ ಈ ಥರದ್ದು ಏನಾದರೂ ಅನುಭವ ಆಗಿತ್ತಾ ನಿಶಾಲಿ? ಹೌದು, ಒಂದು ಫಸ್ಟ್ ಕ್ರೌನ್ ಬಂದಾದ್ಮೇಲೆ ಸುಮಾರು ಮಾಡಲಿಂಗ್ ಏಜೆನ್ಸಿ ಲೈಕ್ ಸ್ಕ್ಯಾಮರ್ಸ್ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ತಿದ್ರು, ಲೈಕ್ ಯು ನೋ ಯೋರ್ ಪ್ರೊಫೈಲ್ ಇಸ್ ವೆರಿ ಪ್ರೊಫೆಷನಲ್, ನೀವು ನಮ್ಮ ಇಂಟರ್ನ್ಯಾಷನಲ್ ಸ್ಟೇಜಿಗೆಲ್ಲ ಹೋಗಬೇಕು, ಯು ಹ್ಯಾವ್ ಟು ಪೇ ಅಸ್ so much lakhs of rupees will take you there. ಆ ಥರ ಈ ಥರ ಅಲ್ಲ. ಇಟ್ಸ್ ವೆರಿ ಸಿಂಪಲ್. ಪ್ರೊಫೈಲ್ ನೋಡಿದ ಕೂಡಲೇ ಗೊತ್ತಾಗುತ್ತೆ if something is official or not. Just don't jump into it, especially for the beginners. Manipulation ಬಂದ ತಕ್ಷಣ ತಗೊಳ್ಳೋದಲ್ಲ. Do a background research. If you feel it is official enough, only then go for it. ಪ್ರೈಡ್ ಮಿಸ್ ಇಂಡಿಯಾ ಅವಾರ್ಡ್ ಬಂದಾಗ ನಿಮಗೆ ಕೇಳಿದಂತಹ ಕ್ವಶನ್ಗಳೇನು ಮತ್ತು ಯಾರೆಲ್ಲ ಜ್ಯೂರಿಗಳಾಗಿದ್ರು? ನನ್ನ ಜ್ಯೂರೀಸ್ ಬಂದು ಒಂದು ಪ್ಯಾಜೆಂಟ್ ಆರ್ಗನೈಸೇಷನ್, ದ ಜಿಮ್ಮಿ ಗರಿಮಾ ಅಂತ, ಶಿ ಈಸ್ ದ ಮೇನ್ ಪರ್ಸನ್ ಫಾರ್ ದ್ಯಾಟ್ ಪ್ಯಾಜೆಂಟ್. ಆ್ಯಂಡ್ ಪ್ರೀವಿಯಸ್ ಇಯರ್ ವಿನ್ನರ್ ಇದ್ರು. ಆಮೇಲೆ ನಮ್ಮ ಗ್ರೂಮರ್ಸ್ ಕೂಡ ಇದ್ರು ಅಲ್ಲಿ. ಸೊ ಇಟ್ ವಾಸ್ 4 people ಟೋಟಲ್, 2 groomers and 1 last year winner and Jimmy ma'am. So yeah, question and answer round is one of the scariest round of all time. ನನಗೆ ಬಂದಿದ್ದ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಯೋರ್ ಸೆಲ್ಫ್ ಇನ್ 3 words. ಓಕೆ. ಈಗ ನಿಮಗೆ ನಾರ್ಮಲ್ ಕ್ವೆಶನ್ಸ್ ಕೇಳಿದರೆ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್ ಯೋರ್ ಸೆಲ್ಫ್, ಒಂದು 60 seconds ಟೈಮ್ ಇರುತ್ತೆ, ಅಷ್ಟರೊಳಗೆ ಮಾತಾಡಬೇಕು. ಬಟ್ ನನಗೆ ಬಂದಿದ್ದ ಕ್ವೆಶನ್ ಎಕ್ಸ್ಪ್ಲೇನ್ ಯೋರ್ ಸೆಲ್ಫ್ ಇನ್ 3 words. 3 ವರ್ಡಲ್ಲಿ ಐ ಹ್ಯಾವ್ ಟು ಡಿಸ್ಕ್ರೈಬ್ ಮೈ ಸೆಲ್ಫ್ ಕಂಪ್ಲೀಟ್ಲಿ. ಸೊ ದ್ಯಾಟ್ ವಾಸ್ ಅ ಲಿಟಲ್ ಟ್ರಿಕಿ, ಬಟ್ ಯಾ, ಥ್ಯಾಂಕ್ಫುಲಿ ಮೈ ಬ್ರೈನ್ ವಾಸ್ ವರ್ಕಿಂಗ್ ದಟ್ ಟೈಮ್. So my answer was, I would like to describe myself in 3 words, which is confidence, consistency and compassion. ನಿಜವಾಗ್ಲೂ ಆವಾಗ ಯಾರಾದರೂ ಕೂಡ ಜಡ್ಜ್ಗಳು ಇಂಪ್ರೆಸ್ ಆಗಿರ್ತಾರೆ. ಆ ಕ್ಷಣ ಏನು, ನಿಮ್ಮ ಹೆಸರು ಅನೌನ್ಸ್ ಮಾಡಿದ ಕ್ಷಣ ಹೇಗಿತ್ತು ನಿಶಾಲಿ? It was very scary actually. We were literally sweating. Me and first runner up Ibru, we were holding each other's hand. Okay. ಇಬ್ಬರಿಗೂ ನಮ್ಮ ಹಾರ್ಟ್ ಬೀಟ್ ಕೇಳ್ತಿತ್ತು ಅನ್ಸುತ್ತೆ. ಇಟ್ ವಾಸ್ ದ್ಯಾಟ್ ಪಿನ್ ಡ್ರಾಪ್ ಸೈಲೆನ್ಸ್, ಲೈಟ್ ಎಲ್ಲ ಡಿಮ್ ಆಗಿತ್ತು. ಆ್ಯಂಡ್ ವೆನ್ ದೇ ಅನೌನ್ಸ್ಡ್ ಮೈ ನೇಮ್, ಐ ಜಸ್ಟ್ ಕುಡಂಟ್ ಬಿಲೀವ್ ಫಾರ್ ಅ ಸೆಕೆಂಡ್. ನನಗೆ ಎಂಥ ಸಹ ಬರಲಿಲ್ಲ ಮೈಂಡಲ್ಲಿ. ಇಟ್ ವಾಸ್ ಲೈಕ್ ಕಂಪ್ಲೀಟ್ ಹಾರ್ಡ್ ವರ್ಕ್ ಆಫ್ 1 year. ಎವ್ರಿಥಿಂಗ್ ಐ ವೆಂಟ್ ಥ್ರೂ, ಇಟ್ ಜಸ್ಟ್ ಕೇಮ್ ಇನ್ ಫ್ರಂಟ್ ಆಫ್ ಮೈ ಐಸ್. ಐ ವಾಸ್ ಕಂಪ್ಲೀಟ್ಲಿ ಟಿಯರ್ಡ್ ಅಪ್. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಐ ವಾಸ್ ಸ್ಪೀಚ್ಲೆಸ್ ತು. ಎಷ್ಟು ಜನ ನಿಮಗೆ ಕಾಂಪಿಟೇಟರ್ ಆಗಿದ್ರು ಆ ಒಂದು ಇದರಲ್ಲಿ? ಫೈನಲ್ ಸ್ಟೇಜಲ್ಲಿ ಅರೌಂಡ್ 45, ನಿಯರ್ಲಿ 45 ಪಾರ್ಟಿಸಿಪೆಂಟ್ ಇದ್ರು ಫ್ರಮ್ ಆಲ್ ಓವರ್ ಇಂಡಿಯಾ. ನಿಮ್ಮ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದರೆ, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ನಿಶಾಲಿ? ಹುಟ್ಟಿದ್ದು ಕುಂದಾಪುರದಲ್ಲಿ, ಬೆಳೆದಿದ್ದು ಲೈಕ್ ಮೈ ಹೋಲ್ ಸ್ಕೂಲಿಂಗ್ಸ್ ಎಲ್ಲ ಆಗಿದ್ದು ಬ್ಯಾಂಗ್ಳೂರಲ್ಲಿ ಅಂಟಿಲ್ ಮೈ PU. ಅದಾದಮೇಲೆ ಕೋವಿಡ್ ಬರುತ್ತೆ. ಆಫ್ಟರ್ ದಟ್ ಪ್ಯಾಂಡಮಿಕ್ ವಿ ಹ್ಯಾಡ್ ಟು ಶಿಫ್ಟ್ ಬ್ಯಾಕ್ ಟು ಕುಂದಾಪುರ. ಅಲ್ಲಿ ಡಿಗ್ರಿ ಮಾಡ್ತೀನಿ ನಾನು ಭಂಡಾರ್ಕರ್ಸ್ ಕಾಲೇಜಲ್ಲಿ.
and for masters I am here in Bangalore, St. Aloysius. ಓಕೆ ನಿಶಾಲಿ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತಾ ಇರುವಾಗ ಒಂದೆರಡು ಪ್ರತಿಭೆಗಳನ್ನೆಲ್ಲ ನೋಡಿದೆ. ಯಕ್ಷಗಾನದಲ್ಲೂ ಕೂಡ ನೀವು ಏನು ಪಾತ್ರವನ್ನು ಮಾಡಿದ್ದೀರಿ. ಯಕ್ಷಗಾನ ಹೇಗೆ ನಿಮಗೆ ಕನೆಕ್ಟ್ ಆಯಿತು? ಯಕ್ಷಗಾನ ನನಗೆ ಚಿಕ್ಕ ವಯಸ್ಸಿಂದನೂ ಆ ಕ್ರೇಜ್ ಇತ್ತು. ಬ್ಯಾಂಗ್ಳೂರಲ್ಲಿದ್ದರೂ ಕೂಡ ಅಪ್ಪನೊಟ್ಟಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆಲ್ಲ ಹೋಗ್ತಿದ್ದೆ ವೀಕೆಂಡ್ಸಲ್ಲಿ. ಅಷ್ಟು ಕ್ರೇಜ್ ಉಂಟು, ಎಷ್ಟು ಪ್ರಸಂಗ ನೋಡಿದ್ದೇನೆ ಅಂತ ಇಲ್ಲ. ಬಟ್ ಯಕ್ಷಗಾನ ಕ್ಲಾಸಸ್ಸಿಗೆಲ್ಲ ಹೋಗಲಿಲ್ಲ ನಾನು. ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಭರತನಾಟ್ಯಂ ಕ್ಲಾಸಿಗೆ ಹೋಗ್ತಿದ್ದೆ. ಸೊ ಟು ಪುಲ್ ಇಟ್ ಅಪ್ ಇಟ್ ವಾಸ್ ಈಸಿ ಫಾರ್ ಮೀ. ನಂದು ಪ್ಯಾಷನ್ ಬಂದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಾಕ್, ಟ್ಯಾಲೆಂಟ್ ರೌಂಡ್ ಕೂಡ ಇರುತ್ತೆ ಅದರಲ್ಲಿ. ಸೊ ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡಿ ಒಂದು ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಒಂದು ರೌಂಡ್ ಇತ್ತು. ಫಸ್ಟ್ ಯಕ್ಷಗಾನನೇ ನನ್ನ ಮೈಂಡಿಗೆ ಬಂದಿದ್ದು. ಸೊ ಅದ್ವಿಕಾ ಶೆಟ್ಟಿ ಅಂತ DID ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಸೊ ಅವರದ್ದೊಂದು ಯಕ್ಷಗಾನ ವಿಡಿಯೋ ಯೂಟ್ಯೂಬಲ್ಲಿತ್ತು. ಇಟ್ ವಾಸ್ ವೆರಿ ವೈರಲ್ ವೆನ್ ಐ ವಾಸ್ ಯಂಗ್. ಸೊ ಅದು ಸುಮಾರು ಸತಿ ನೋಡಿದ ನೆನಪಿತ್ತು. ಸೊ ಐ ವಾಸ್ ಲೈಕ್ ಲೆಟ್ಸ್ ಜಸ್ಟ್ ಡೂ ಇಟ್. ಸೊ ಯೂಟ್ಯೂಬ್ ಓಪನ್ ಮಾಡಿದೆ. ಐ ಸ್ಟಾರ್ಟೆಡ್ ಗ್ರೂಮಿಂಗ್ ಮೈ ಸೆಲ್ಫ್, ಟ್ರೈನಿಂಗ್ ಮೈ ಸೆಲ್ಫ್, ಆ್ಯಂಡ್ ಐ ಡಿಡ್ ದಟ್. ನಿಮ್ಮನ್ನೇ ನೀವೇ ಚೇಂಜಸ್ ಮಾಡಿಕೊಡ್ತಾ ಬಂದ್ರಿ ಅಂತೇಳಿ ಹೇಳಿದ್ವಿ. ಇದಕ್ಕೆ ನಿಮಗೆ ಇಂಟರ್ನೆಟ್ ಬಹಳಷ್ಟು ಹೆಲ್ಪ್ ಆಗಿರ್ಬೋದು. ಆದರೆ ಎಲ್ಲೋ ನೀವು ನನಗೊಬ್ಬರು ಮೆಂಟರ್ ಇರಬೇಕಿತ್ತು ಅಂತೇಳಿ ಅನಿಸಿಲ್ವಾ ನಿಮಗೆ? ಖಂಡಿತ ಅನಿಸಿತ್ತು. ಬಿಕಾಸ್ ಮೈ ಹೋಲ್ ಜರ್ನಿ ಐ ವಾಸ್ ಮೋಸ್ಟ್ ಆಫ್ ದ ಟೈಮ್ ಅಲೋನ್. ಅಂದರೆ ಪ್ಯಾರೆಂಟ್ಸ್ ಸಪೋರ್ಟ್ ಇತ್ತು, ಬಟ್ ಯುನೋ ಪ್ಯಾಜೆಂಟಿಗೆ ಹೋದಾಗೆಲ್ಲ ಐ ಯೂಸ್ ಟು ಟ್ರಾವೆಲ್ ಅಲೋನ್. ಪ್ಯಾರೆಂಟ್ಸ್ ವಾಸ್ ಲೈಕ್ ಏನೋ ಕ್ರೇಜ್ ಉಂಟು ಅದಕ್ಕೆ ಮಾಡ್ತಾ ಇದ್ದಾಳೆ ಅಂತ. ದೇ ಡಿಂಟ್ ನ್ಯೂ ಐ ವುಡ್ ವಿನ್ ಅಂತ. ಬಟ್ ನೌ ಐ ಆಮ್ ಹ್ಯಾವಿಂಗ್ ಕಂಪ್ಲೀಟ್ ಸಪೋರ್ಟ್. ಮುಂಚೆನೂ ಇಲ್ಲ ಅಂತ ಅಲ್ಲ, ಇತ್ತು, ಬಟ್ ಲಿಮಿಟೆಡ್ ಹಾಗೆ. ಆ್ಯಂಡ್ ದೆನ್ ಟ್ರೈನರ್ ಬೇಕು ಅಂತ ಅನಿಸಿತ್ತು ನಂಗೆ ತುಂಬ ಟೈಮ್. ಬಟ್ ಪ್ಯಾಷೆಂಟಿಗೆ ಹೋದಾಗ 3-4 days ಬಿಫೋರ್ ಅವರೇ ಗ್ರೂಮ್ ಮಾಡ್ತಿದ್ರು. ಸೊ ಐ ಡೆಂಟ್ ಲ್ಯಾಕ್ ಆಫ್ ಎನಿಥಿಂಗ್. ಐ ಯೂಸ್ ಟು ಟ್ರೈನ್ ಮೈ ಸೆಲ್ಫ್. ಓಕೆ ನಿಶಾಲಿ, ಈಗ ಬಹಳಷ್ಟು ನಮ್ಮ ಕರಾವಳಿಗರು ಏನು ಐಶ್ವರ್ಯ ರೈ ಇರ್ಬೋದು ಅಥವಾ ಇತ್ತೀಚೆಗೆ ಕ್ರೌನ್ ವಿನ್ ಆಗಿರುವಂತಹ ಸಿನಿ ಶೆಟ್ಟಿ ಇರ್ಬೋದು, ಇವರೆಲ್ಲರೂ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಭಾವವನ್ನು ಬೀರಿದ್ದಾರೆ? ನಾಟ್ ಜಸ್ಟ್ ದೆಮ್, ಲೆಟ್ ಬಿ ಎನಿ ವಿನ್ನರ್ಸ್, ಎನಿ ಪ್ಯಾಷಂಟ್ ವಿನ್ನರ್ಸ್. ಅವರ ಇಂಟೆನ್ಷನ್ ಇದೆ ಅಲ್ಲ, ಲೈಕ್ ವಿನ್ ಆದಮೇಲೆ ಜನರು ಹೇಳ್ತಾರೆ ಜಸ್ಟ್ ಕ್ಯಾಮ್ರಾ ಅಟೆನ್ಷನ್ಗೋಸ್ಕರ ಆರ್ಫನೇಜಿಗೆ ಹೋಗ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರಿಗೆಲ್ಲ ಹೋಗಿ ಹೆಲ್ಪ್ ಮಾಡ್ತಾರೆ ಅಂತ. ಈವನ್ ಇಫ್ ಇಟ್ ಇಸ್ ಫಾರ್ ಕ್ಯಾಮ್ರಾ ಅಟೆನ್ಷನ್, ದೇ ಆರ್ ಅಟ್ ಲೀಸ್ಟ್ ಡೂಯಿಂಗ್ ಇಟ್. ದೇ ಆರ್ ಡೂಯಿಂಗ್ ಇಟ್ ವಿತ್ ಹೋಲ್ ಹಾರ್ಟೆಡ್ನೆಸ್. ಅಕಸ್ಮಾತ್ ಅದು ಬರೀ ಕ್ಯಾಮ್ರಾ ಅಟೆನ್ಷನ್ಗೋಸ್ಕರ ಆಗಿದ್ದಿದ್ರೆ ದೇ ವುಡ್ ಹ್ಯಾವ್ ಸ್ಟಾಪ್ಡ್ ಆಫ್ಟರ್ 1 year ಮ್ಯಾಕ್ಸ್ ಟು ಮ್ಯಾಕ್ಸ್. ಬಟ್ ದೇ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಇಟ್. ಮೆನಿ ಮಾಡೆಲ್ಸ್ ಹ್ಯಾವ್ ದತ್ತು ತಗೊಂಡಿದ್ದಾರೆ ಸುಮಾರು ಆರ್ಫನೇಜಸ್ನೆಲ್ಲ. So it's very inspiring how it's not just about beauty or showcasing yourself. Your inner beauty is important ಅನ್ನೋದನ್ನು ಪ್ರತಿಯೊಂದು ವಿನ್ನರ್ಸ್ ತೋರಿಸ್ಕೊಟ್ಟಿದ್ದಾರೆ. ಸೊ ದ್ಯಾಟ್ ಇಸ್ ಹೌ ದೇ ಇನ್ಸ್ಪೈರ್ ಮೀ ಆಲ್ವೇಸ್. ನೀವು ಈಗಾಗಲೇ ಏನು 3 ಕ್ರೌನನ್ನು ವಿನ್ ಆಗಿರುವಂಥವರು. ನೆಕ್ಸ್ಟ್ ನಿಮ್ಮ ಗುರಿ ಏನು? ಮುಂದಿನ ಕನಸುಗಳು ಯಾವ ರೀತಿ ಇದೆ? ಐ ಬಿಲೀವ್ ಇನ್ ದ ಕೋಟ್ ಸೇಯಿಂಗ್ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್ ಆ್ಯಂಡ್ ಲೆಟ್ ದ ಸಕ್ಸಸ್ ಮೇಕ್ ನಾಯ್ಸ್. ಸೊ instead of saying what I'm trying for exactly, try ಮಾಡ್ತಾ ಇದ್ದೀನಿ for international pageant. Let's see what will happen. I don't want to let go of what it is now. ಖಂಡಿತ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಈ ಒಂದು ಕ್ರೌನ್ ವಿನ್ ಆದ ನಂತರ ಒಂದೇ ಸಮನೆ ಏನು ಸನ್ಮಾನಗಳು, ಕಂಗ್ರ್ಯಾಚುಲೇಷನ್ಸ್ ಎಲ್ಲವೂ ಬರ್ಲಿಕ್ಕೆ ಶುರುವಾಯಿತು. ಬಹಳಷ್ಟು ನಾನು ಸನ್ಮಾನಗಳನ್ನು ಮಾಡಿರೋದನ್ನು ಸಹ ನೋಡಿದ್ದೀನಿ. ಹೇಗೆ ಮ್ಯಾನೇಜ್ ಮಾಡಿದ್ರಿ ಇದೆಲ್ಲವನ್ನು? ಎಂತೆಲ್ಲ ಶೆಡ್ಯೂಲ್ನ ಕ್ಲೀನಾಗಿ ಸೆಟ್ ಮಾಡ್ತೀನಿ ನಾನು. ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಮುಂಚೆಯಿಂದನೂ ಸಹ ಇತ್ತು ನನಗೆ. ಸೊ ಸ್ಲಾಟ್ಸ್ ಎಲ್ಲ ಡೇಟ್ಸ್ ವೈಸ್ ಕೊಡ್ತಿದ್ದೆ. ಆ್ಯಂಡ್ ದೆನ್ ಇಟ್ ವಾಸ್ ಫೈನ್. ಬಟ್ ಇಟ್ ವಾಸ್ ಒಂದೇ ಸತಿ ಸ್ಪಾಟ್ಲೈಟ್ ಬಂತು ಲೈಫಲ್ಲಿ. ಇಟ್ ವಾಸ್ ನೈಸ್. ಓಕೆ, ಇವಾಗ ನೀವು ಕಾಲೇಜ್ ಓದ್ತಾ ಇರುವಂತಹ ಏನು ಹುಡುಗಿ, ಈ ಕಾಲೇಜ್ ಸ್ಟಡೀಸ್ ಮತ್ತು ಈ ಕಡೆ ನಿಮ್ಮ ಏನು ಇಂಟ್ರೆಸ್ಟ್ ಎರಡೂ ಕೂಡ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾವುದಕ್ಕೆ ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಕಾಲೇಜ್ ಈಗ ಮಾಸ್ಟರ್ಸ್ ಮಾಡ್ತಿರೋದ್ರಿಂದ ಅದು ಜರ್ನಲಿಸಮಲ್ಲಿ ಐ ಆಲ್ರೆಡಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಜರ್ನಲಿಸಮ್. ಸೊ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ 75% ಅಟೆಂಡೆನ್ಸ್ ಬರೋವರೆಗೂ. ಆ್ಯಂಡ್ ಓದೋದು ರೈಟ್ ಬಿಫೋರ್ ದ ಎಕ್ಸಾಮ್. ಟೈಮ್ ಇದ್ರೂ ಇಲ್ಲದಿದ್ರೂ ಇಟ್ಸ್ ಜಸ್ಟ್ ಅ ನೈಟ್ ಬಿಫೋರ್ ಎಕ್ಸಾಮ್. ಸೊ ದ್ಯಾಟ್ ಈಸ್ ಹೌ ಐ ಮ್ಯಾನೇಜ್ ಸ್ಟಡೀಸ್. ಆ್ಯಂಡ್ ಮಾಡಲಿಂಗ್ ಇದ್ರದ್ದು ಟ್ರೈನಿಂಗ್ ಪ್ರತಿದಿನ ಆಗ್ತಾ ಇರುತ್ತೆ. ಲೈಕ್ ಐ ಕಾಂಟ್ ಮಿಸ್. ಈಗ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 6 inches ಹೀಲ್ಸಲ್ಲಿ ನಡೀತಿದ್ರೆ ಐ ಆಮ್ ಟ್ರೈಯಿಂಗ್ ಫಾರ್ 7, ಅಪ್ಗ್ರೇಡಿಂಗ್ ಮೈ ಸೆಲ್ಫ್ ಎವ್ರಿ ಡೇ ಲಿಟಲ್ ಬೈ ಲಿಟಲ್. ಬಿಕಾಸ್
ಸ್ಟೇಜಸಲ್ಲಿ ಸುಮಾರು ಸತಿ ಎಷ್ಟು ಸೂಪರ್ ಮಾಡೆಲ್ ಸಹ ಬೀಳೋದು ಎಲ್ಲ ಚಾನ್ಸಸ್ ಇದೆ. ಈವನ್ ಐಶ್ವರ್ಯ ರಾಯ್ ಹ್ಯಾಡ್ ಸ್ಲಿಪ್ಡ್ ವೆನ್ ಶಿ ವಾಸ್ ಟೇಕಿಂಗ್ ಪಾರ್ಟ್ ಇನ್ ಫೆಮಿನಾ ಮಿಸ್ ಇಂಡಿಯಾ. ಸೊ ನಾಟ್ ರೆಡಿ ಟು ರಿಸ್ಕ್ ಇಟ್. ಒಂದೇ ಪ್ಯಾಜನ್ ತೊಗೊಂಡ್ರೆ ಅಲ್ಲಿ ಸುಮಾರು ರೌಂಡ್ಸ್ ಇರುತ್ತೆ, ವಾಕಿಂಗಲ್ಲಿ ಕೂಡ. ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್ ಅಂದರೆ ಒಂಥರ ಟ್ರೆಡಿಷ್ನಲ್ ವಾಕ್ ಇರುತ್ತೆ. ಈವ್ನಿಂಗ್ ಗೌನ್ ವಾಕಲ್ಲಿ ಯು ಹ್ಯಾವ್ ಟು ವಾಕ್ ವೆರಿ ಸ್ಲೋ ವಿತ್ ಲಾಟ್ ಆಫ್ ಎಲಿಗೆನ್ಸ್. And then swimsuit round, in that you have to be very bold, fast, sharp. So there are different walks for each round. ಓಕೆ, ಇದ್ರ ಜೊತೆಗೆ ಫುಡ್ಡು, ವರ್ಕೌಟು ಎಲ್ಲನೂ ಮ್ಯಾಟ್ರ್ ಆಗುತ್ತೆ ನಿಶಾಲಿ. ಅದ್ರ ಬಗ್ಗೆ ಹೇಗೆ ನಿಮ್ಮ ಬಾಡಿಯನ್ನು ನೀವು ಟ್ರೈನ್ ಮಾಡ್ತಾ ಇದ್ದೀರಾ? It was actually very difficult for me in the beginning because beauty consciousness nange zero. I have polarized interest. ಅಂದರೆ ನಾನು ಮೌಂಟೇನರಿಂಗ್, ಟ್ರೆಕ್ಕಿಂಗ್ ಎಲ್ಲ ಮಾಡ್ತೇನೆ. ಇಫ್ ಯು ಆರ್ ಇನ್ ಟು ಮಾಡಲಿಂಗ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಸೋ ಮಚ್. ವೆರಾಸ್ ನೀವು ಒಂದು ಟ್ರೆಕ್ಕಿಂಗ್ ಹಿಮಾಲಯನ್ ರೇಂಜಿಗೆ ಹೋದರೆ 5 ದಿನ ಒಂದೇ ಬಟ್ಟೆಯಲ್ಲಿ ಸ್ನಾನ ಎಲ್ಲ ಮರ್ತುಬಿಡಿ. ಸೊ ಇಟ್ಸ್ ದ್ಯಾಟ್ ಪೋಲರೈಸ್ಡ್. ಸ್ಟಾರ್ಟಿಂಗಲ್ಲಿ ನನಗೆ ಐ ಹ್ಯಾಡ್ ಲಾಟ್ ಆಫ್ ಪ್ರಾಬ್ಲಮ್ ಇನಿಷಿಯಲಿ. ಐ ಡೋಂಟ್ ಲೈಕ್ ಯೂಸಿಂಗ್ ಎನಿ ಕಾಸ್ಮೆಟಿಕ್ಸ್ ಆನ್ ಮೈ ಸ್ಕಿನ್ ಆಲ್ಸೋ. ಬಟ್ ದೆನ್ ಐ ಚೂಸ್ ಟ್ರೈಯಿಂಗ್ ಹೆಲ್ದಿ ಡಯಟ್ ಇನ್ಸ್ಟೆಡ್ ಆಫ್ doing any fruit facial or something. Eat that fruit. You will get that glow from inside. So that is what I do. ಬ್ಯೂಟಿ ಒಂದು ಕಡೆ ಇಂಪಾರ್ಟೆಂಟ್ ಆದರೆ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಗೆ ಗೇನ್ ಮಾಡ್ಕೋತಾ ಇದ್ದೀರಾ? Yeah, if it's only beauty, you're not going to survive. Because generation change ಆಗ್ತಾ ಇದೆ. Pageant industry is changing. They want beauty with brain. Your communication skill ಆಗಿರಲಿ, especially in the question and answer round and introduction round, they'll catch hold of you. Because if you win, you are representing that whole pageant, that whole stage, that whole title. So they choose very wisely. ನಿಮಗೆ ಆ ಕೇಪಬಿಲಿಟಿ ಇದೆಯಾ ಟು ವೇರ್ ದಟ್ ಕ್ರೌನ್ ಅನ್ನೋದನ್ನು. ಸೊ ಕಮ್ಯುನಿಕೇಷನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ನಿಶಾಲಿ ಅವರಿಗೆ ಏನು ಇದೇ ಕ್ಷೇತ್ರದಲ್ಲಿ ಒಂದು ಕಡೆ ಮುಂದುವರಿಬೇಕು ಅಂತೇಳಿ ಹೇಳಿದರೆ, ಅದು ಬಿಟ್ಟು ಈಗ ಬಹಳಷ್ಟು ಕನಸುಗಳಿರ್ತದೆ. ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು. ಈ ಥರ ಕನಸುಗಳು ನಿಮಗೇನಿದೆ? ಸುಮಾರು ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಇದ್ದೇನೆ ನಾನು, ಲೈಕ್ ಮೇಕಿಂಗ್ ಸಿನಿಮಾಸ್ ಆ್ಯಂಡ್ ಆಲ್. ಆನ್ ಸ್ಕ್ರೀನಿಗೆ ಆಫರ್ ಬಂದಿದೆ, ಬಟ್ ಐ ಆಮ್ ವೆರಿ ಪಿಕ್ಕಿ. ತುಂಬ ಆಪ್ಟ್ ಮಾಡ್ತೀನಿ ನಾನು. ಸೊ ಇನ್ನೂ ಚಾನ್ಸ್ ಸಿಕ್ಕಿದ್ರು ನಾನು ಆಪ್ಟ್ ಮಾಡಲಿಲ್ಲ. ಬಟ್ ಬ್ಯಾಕ್ ಸ್ಕ್ರೀನ್ ಐ ಡೂ ಅ ಲಾಟ್ ಆಫ್ ಶಾರ್ಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ. ಐ ರೈಟ್ ಸ್ಟೋರೀಸ್ ಫಾರ್ ದೆಮ್, ಡಿರೆಕ್ಟ್. ಅಟ್ ದ ಸೇಮ್ ಟೈಮ್ ಮಾಸ್ ಕಮ್ಯುನಿಕೇಷನ್ ಆಗಿರೋದ್ರಿಂದ ನನ್ನ ಫೀಲ್ಡ್, ಐ ಆಮ್ ಮೋರ್ ಇನ್ ಟು ಕಾರ್ಪೊರೇಟ್ ಜಾಬ್ಸ್. ಮಾಡಲಿಂಗ್ನ ನಾನು ಮೇನ್ ಪ್ರೊಫೆಷನ್ ಆಗಿ ತೊಗೊಂಡು ಹೋಗೋಕ್ಕೆ ಇಷ್ಟಪಡಲ್ಲ. ಸೈಡ್ ವೈಸ್ ಮಾಡ್ತಾ ಇದ್ದೇನೆ, ಜಸ್ಟ್ ಫಾರ್ ಅ ಲಿಟಲ್ ಫೇಮ್ ಆ್ಯಂಡ್ ರೆಸ್ಪೆಕ್ಟ್. ಅಟ್ ದ ಸೇಮ್ ಟೈಮ್ ಮೇನ್ ಪ್ರೊಫೆಷನ್ ಆಗಿ ಐ ವುಡ್ ಲೈಕ್ ಟು ವರ್ಕ್ ನಾರ್ಮಲಿ. ಓಕೆ, ಈಗಾಗಲೇ ಜರ್ನಲಿಸಮ್ ಸ್ಟಡಿ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿದರೆ, ಇದ್ರ ಜೊತೆ ಏನು ಸಾಮಾನ್ಯವಾಗಿ ನಾವು ಏನು ಬ್ಯೂಟಿ ಇಂಡಸ್ಟ್ರಿ ಇದರಲ್ಲಿ ಹೋಗ್ತಾ ಇರೋರು ಮಾಡೆಲಿಂಗಲ್ಲೂ ಒಂದು ಕಡೆ ಇರ್ತಾರೆ. ನಿಮಗೂ ಮಾಡೆಲಿಂಗ್ ಫೀಲ್ಡಿಗೆ ಎಂಟ್ರಿ ಆಗಬೇಕು ಅಂತೇಳಿ ಹೇಳುವಂಥದ್ದು ಆಸೆ ಏನಾದರೂ ಇದೆಯಾ? ಆಲ್ರೆಡಿ ಇದ್ದೇನೆ. ಇನ್ನು ಮುಂದೆ ಅದೇ ಲೈಕ್ ಐ ಫಿನಿಶ್ಡ್ ನ್ಯಾಷನಲ್ ಲೆವೆಲ್ ಪ್ಯಾಜೆಂಟ್. ಇನ್ನೂ ಸುಮಾರು ನ್ಯಾಷನಲ್ ಲೆವೆಲ್ ಪ್ಯಾಜೆಂಟ್ಸಿಗೆ ಆಫರ್ ಬರ್ತಿದೆ, ಬಟ್ ಐ ವಾಂಟ್ ಟು ಗೋ ಫಾರ್ ಇಂಟರ್ನ್ಯಾಷನಲ್ಸ್. ಸೊ ಕಾನ್ಸಂಟ್ರೇಷನ್ ಅಲ್ಲಿ ಇದೆ ಈಗ. ಇಲ್ಲಿ ಲೈಕ್ ನಾಟ್ ಟೈಮ್ ವೇಸ್ಟ್ ಮಾಡೋಕೆ ಅಂತಲ್ಲ, ಇಟ್ಸ್ ನಾಟ್ ಅ ವೇಸ್ಟ್ ಆಫ್ ಟೈಮ್, ಇಟ್ಸ್ ಡೆಫಿನೆಟ್ಲಿ ಅನ್ ಇನ್ವೆಸ್ಟ್ಮೆಂಟ್. ಬಟ್ ಐ ಡೋಂಟ್ ವಾಂಟ್ ಟು. ಓಕೆ ನಿಶಾಲಿ, ಏನು ಬ್ಯೂಟಿ ಪೇಜೆಂಟ್ ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ ಹೇಳಿ ಬಹಳಷ್ಟು ಹೆಣ್ಮಕ್ಳು ಕನಸು ಕಾಣ್ತಾ ಇರ್ತಾರೆ. ನೀವು ಈಗಾಗಲೇ 3 ಕ್ರೌನನ್ನು ವಿನ್ ಆಗಿರೋ ಕಾರಣ ಅವರಿಗೆ ನೀವು ಕೊಡುವಂಥ ಸಜೆಷನ್ ಏನು? ಸೊ ಅಪ್ಕಮಿಂಗ್ ಮಾಡೆಲ್ಸಿಗೆಲ್ಲ, ಸೊ ಜೆನ್ಝಿ ಪೀಪಲ್ ಇದು ಒಂದು ಪ್ರಾಬ್ಲಮ್ ಏನಂದರೆ, ದೇ ಹ್ಯಾವ್ ಅ ಲಾಟ್ ಆಫ್ ಕ್ಲಾರಿಟಿ. ಓಕೆ, ಅವ್ರು ರಾಂಗ್ ಡೆಸಿಷನ್ ಅಷ್ಟು ಈಸಿಯಾಗಿ ತೊಗೊಳ್ಳಲ್ಲ. ದೇ ಥಿಂಕ್, ದೇ ರಿಸರ್ಚ್ ಆ್ಯಂಡ್ ಡೂ ಎವ್ರಿಥಿಂಗ್. ಬಟ್ ದ ಓನ್ಲಿ ಪ್ರಾಬ್ಲಮ್ ಇಸ್ ಪೇಷನ್ಸ್. ಇನ್ಸ್ಟೆಂಟಾಗಿ ಅವರಿಗೆ ಅವಾರ್ಡ್ ಬರಬೇಕು ಇಫ್ ದೇ ಡೂ ಸಮಥಿಂಗ್ ಆರ್ ವರ್ಕ್ ಹಾರ್ಡ್. ದೇ ಆರ್ ನಾಟ್ ರೆಡಿ ಫಾರ್ ದ ಕನ್ಸಿಸ್ಟೆನ್ಸಿ. ಸೊ ಫೇಲಿಯರ್ಸ್ನ ಫೇಸ್ ಮಾಡೋದನ್ನು ಕಲಿಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಮಾಡೆಲ್ಸ್ ಕಮಿಂಗ್ ಇನ್ ಟು ಇಂಡಸ್ಟ್ರಿ. ಫೇಲಿಯರ್ಸ್ ಹ್ಯಾವ್ ಬಿಕಮ್ ವೆರಿ ಕಾಮನ್. In one go, if you want to win, it's very difficult. But learn from your failures. That is what I would say. ಥ್ಯಾಂಕ್ ಯು. ಏನು ಡೇ ಟು ಡೇ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ನಿಮ್ಮ ಏನು ಬ್ಯೂಟಿ ಪ್ಯಾಜೆಂಟ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಪಯಣ ಹೇಗಿತ್ತು ಹೇಳೋದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಡೇ ಟು ಡೇ ಪರವಾಗಿ ನಿಮಗೆ ವಿಶೇಷವಾದಂತಹ ಏನು ಆಲ್ ದ ಬೆಸ್ಟ್, ಜೊತೆಗೆ ಧನ್ಯವಾದಗಳು. Thank you for having me here.